ಹಾಯ್ ಗಾಯ್ಸ್, ಇವತ್ತು ಒಂದು ಕ್ರೇಜಿ ಸ್ಟೋರಿ ಹೇಳ್ತೀನಿ. ನಾವೆಲ್ಲ ಭಾಳ ಮಂದಿ ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತೇವಲ್ಲ. ಈಗ ಒಬ್ಬೊಬ್ರು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಲಿಲ್ಲ ಅಂದ್ರೂ ನಡಿತೈತಿ. ಸ್ನ್ಯಾಪ್ಚಾಟ್ ಒಳಗೆ ಸ್ಟ್ರೀಕ್ಸ್ ಮೇಂಟೈನ್ ಮಾಡ್ತಾರೆ. ಜೀವ ಹೋದರೂ ಸ್ಟ್ರೀಕ್ ಆಗ್ಬೇಕು ಇವತ್ತಿನ ಅಂಥೇಳಿ. ಸೊ ಅದ್ರಾಗ ನಾನು ಒಬ್ಬೇಕಿನ ಹಂಗೆ ಇವತ್ತು ಸ್ನ್ಯಾಪ್ಚಾಟ್ ಓಪನ್ ಮಾಡ್ತೀನಿ. ನಂದು ಹಳೆ ಲಾಂಗ್ ಲಾಸ್ಟ್ ಫ್ರೆಂಡ್ ಒಬ್ಬೇಕಿ ಶೈಲು ಅಂತಿದ್ಲ. ಆಕಿಂದ ರಿಕ್ವೆಸ್ಟ್ ಬಂತು ನನಗೆ. ನಾನು ಈಕಿ ಎಲ್ಲೂ ಇಲ್ಲ, ಇನ್ಸ್ಟಾಗ್ರಾಮ್ನಾಗ ಇಲ್ಲ, ಫೇಸ್ಬುಕ್ನಾಗ ಇಲ್ಲ. ಈಕಿ ಹೆಂಗೆ ಸ್ನ್ಯಾಪ್ಚಾಟ್ನಾಗ ರಿಕ್ವೆಸ್ಟ್ ಕಳಿಸಿದ್ಲ ಅಂತ ನನಗೆ ಒಂದು ಸ್ವಲ್ಪ ತಲೆ ಸೈಕಾತ. ಆಮೇಲೆ ಆಕಿನ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿ ಮೆಸೇಜ್ ಮಾಡಿದೆ. ಆಕಿ ಏನ್ವಾ ಶೈಲು, ಹೆಂಗದಿ, ಆರಾಮದಿ, ಏನು ಮುಂದೆ ಮುಕ್ಲೆ ಸ್ನ್ಯಾಪ್ಚಾಟ್ ಎಲ್ಲ ಅಂತ. ಆಕಿ ಏನು ಅನ್ಬೇಕು ನನಗೆ? ಇಲ್ಲ ಮಹಿಮಾ, ನನ್ನ ಮಗ ಸ್ನ್ಯಾಪ್ಚಾಟ್ ಇನ್ಸ್ಟಾಲ್ ಮಾಡ್ಯಾನ ಅಂದ್ಬಿಡ್ಬೇಕಾ. ಆ ಮೆಸೇಜ್ ಓದಿ ಕಂಗಲ್. ಆಕಿನ ಮಗ ಸ್ನ್ಯಾಪ್ಚಾಟ್ ಇನ್ಸ್ಟಾಲ್ ಮಾಡೋಷ್ಟು ದೊಡ್ಡವನಾಗ್ಯಾನ್ರಿ. ಇಲ್ಲೇ ಶೈಲಕ್ಕ ಏನೇನು ಮಾಡ ಅಂತಾಳ ಲೈಫ್ನಾಗ. ನಾವು ಬರೀ ಚಾದ್ಗೆ ಸ್ನ್ಯಾಪ್ ಹಾಕಿದ್ರ, ಕಾಫಿ ಸ್ನ್ಯಾಪ್ ಹಾಕಿದ್ನ, ಟ್ರೈನಿನ ಹಾಕಿದ್ನ, ಬಸ್ಸಿಂದ ಹಾಕಿದ್ನ, ಇಷ್ಟ ಮಾಡ ಅಂತೀವಿ. ಇನ್ನೊಂದು ಏನು ಮಸ್ಕಿರಿ ಅಂದ್ರೆ, ಅಕ್ಕ ನನಗೆ ಒಂದ ಮಗ ಅಲ್ಲ, ನನಗೆ 2 ಮಕ್ಕಳದಾರ ಅಂದ್ಬಿಡ್ಬೇಕಾ. ಶೈಲಕ್ಕ ಗಂಡನ ಜೊತೆ ಸ್ಟ್ರೀಕ್ ಮೇಂಟೈನ್ ಮಾಡ ಅಂತಾಳೆ. ಇಲ್ಲಿ ನಾವು ಬರೀ ಸ್ನ್ಯಾಪ್ಚಾಟ್ನಾಗ ಮೇಂಟೈನ್ ಮಾಡ ಅಂತೀವಿ. ಕಾಲೇಜ್ನಾಗ ಶೈಲಕ್ಕ ಫುಲ್ ಶೈ. ಆದ್ರೆ ಈಗ ನೋಡಿದ್ರೆ ಬೇಬಿ ಮ್ಯಾಲ್ ಬೇಬಿ, ಬೇಬಿ ಮ್ಯಾಲ್ ಬೇಬಿ. ಅವನು ನಮಗೆ ಇಲ್ಲಿ ಒಬ್ರು ಬೇಬಿ ಅನ್ನೋರು ಗತಿ ಇಲ್ಲ.